ಅಲ್ಲ ಗುರುಜಿ, ನೀವ್ ಏನೇ ನೀವು ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ರು ಅದು ನೆಗೆಟಿವ್ ಮಾಡೋಕೆ ಅಂತಾನೆ ಕೆಲವರು ಇರ್ತಾರೆ, ಅವ್ರಿಗೆ ನೀವು ತಲೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇಡಿ, ನಮ್ಮಂತ ಫ್ಯಾನ್ಗೋಸ್ಕರ ನೀವು ಬರ್ಬೇಕು ಚಾನೆಲ್ಗಳಲ್ಲಿ. ಏನ್ ಮಾತಾಡ್ತೀರಿ? ಇರ್ಬೇಕು ನೀವು ಪ್ರತಿದಿನನೂ ಈ ತರ ಜನಗಳಿಗೆ ನೀವು ಒಂದು ಇದ್ ಮಾಡ್ಬೇಕು. ಇಲ್ಲ ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ನನಗೆ ನೋಡಿ ಒಂಥರ ದರ್ಶನ್ ಅವ್ರ ತರ. ದರ್ಶನ್ ಅವ್ರಿಗೆ ಎಷ್ಟೆಲ್ಲ ನೆಗೆಟಿವ್ ಮಾಡೋ ಸಿನಿಮಾ ಬಂದ್ರೆ ಅವ್ರದೇ ಓಡೋದು. ಏನ್ ಹೇಳಿ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ನಾನುವೆ. ಅಲ್ಲ ನೋಡಿದ್ರೆ ಅವ್ರದೇ ಓಡೋದು. ಇವಾಗ ನಮ್ದು ಹಂಗೇನೆ ಜನ. ಅದೇ ಹೇಳೋದು, ದರ್ಶನ್ಗೆ ಎಷ್ಟೇ ನೆಗೆಟಿವ್ ಇದ್ರೂನುವೆ ಫ್ಯಾನ್ ಫಾಲೋವರ್ಸ್ ಮಾತ್ರ ಇದ್ದೇ ಇದ್ದಾರೆ. ಹೌದು, ನಾನ್ ಡಿ ಕೆ ಶಿವಕುಮಾರ್ ಅವರ ಫ್ಯಾನ್. ನನಗೂ ಅಷ್ಟೇ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಏನ್ ಹೇಳಿ? ಹೌದ್ರೆ ಡಿ ಕೆ ಅವರ ಫ್ಯಾನ್ಸ್. ನಮ್ಗೆ ನಮ್ದು ಕನಕಪುರದ ಹೀರೋಯೇ ಆಗ್ಬೇಕು. ಹೌದು, ಅದನ್ನೇ ಹೇಳ್ತಾ ಇರೋದು ನಾನುವೆ. ಎಷ್ಟೇ ಜನ ಏನೇ ಮಾಡಿದ್ರೆ ನೀವು ನಂಬರ್ 1 ಜ್ಯೋತಿಷಿ ಗುರುಜಿನೇ. ನಿಮ್ಮ ಮನಸ್ಸಿನಲ್ಲಿ ಬರುವಂತ ಒಂದು ಹಾಡನ್ನ ಹೇಳಿ. ಆ ಹಾಡಲ್ಲಿ ನಾನು ನಿಮ್ಮ ಮನೆ ಯಾವಾಗ ಆಗುತ್ತೆ ಅಂತ ಹೇಳ್ತೇನೆ. ಹಾಡು ಹೇಳಿ. ಓಕೆ ಗುರುಳೆ. ನಿಮ್ಮ ಮನಸ್ಸಲ್ಲಿ ಬಂದಿದ್ದನ್ನ ಭಕ್ತಿಯಿಂದ ನಿಮ್ಮ ಮನೆ ದೇವ್ರು ನೆನೆಸ್ಕೊಬಿಟ್ಟು ಹೇಳಿ. ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿಮ್ ಮುಂದೆ ಚೆಲುವೆ. ಯಾವ್ದಾದ್ರು ಪಿತ್ರಾಯ್ತ ಆಸ್ತಿನ ಮಾರಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದ ಮನಸ್ಸಿರ್ಬೋದು ನಿಮಗೆ. ಇಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೌದಾ? ಹೌದು ಗುರುಗಳೇ, 100% ಹೌದು ಗುರುಗಳೇ. ಪಿತ್ರಾಯ್ತ ಆಸ್ತಿನ ಮಾರಬೇಕು ಅಂತ ಇದ್ದೀರಾ? ಮಾರಿದ್ರಾ? ಮಾಡ್ಬೇಕು ಅಂತ ಇದೀವಿ ಗುರುಗಳೇ. ಅದೇ ತುಂಬಾ ಅಡಚಣೆಗಳಾಗ್ತಿದೆ. ಹೌದು, ಹೋಮ್ ಅನ್ನೋ ಪದ ಅದನ್ನೇ ಹೇಳುತ್ತೆ. ಏನ್ ಹೇಳಿ? ಹಾಗಾಗಿನೇ ಪಿತ್ರಾಯ್ತ ಆಸ್ತಿನ ಮಾರ್ತೀರಾ. ಬಹಳ ವಿಶೇಷವಾಗಿ ನಿಮ್ಮ ಅದೃಷ್ಟಕ್ಕೆ ಒಂದು 5 ಕೋಟಿ 6 ಕೋಟಿ 7 ಕೋಟಿ ಅಷ್ಟು ಮಾರುವಷ್ಟು ಪಿತ್ರಾಯ್ತ ಆಸ್ತಿ ಇರ್ಬೋದು. ಇದೆಯಾ? ಅಷ್ಟು ಇದೆ ಗುರುಗಳೇ. ಎಷ್ಟು ಕೋಟಿಗೆ ಮಾರ್ತಾ ಇರಬೇಕು ಅಂತ ಪ್ಲಾನ್ ಇದೆ ನಿಮಗೆ? 3 ಕೋಟಿನಾ 5 ಕೋಟಿನಾ? ಇಲ್ಲ ಗುರುಗಳೇ, ಇದು 4 ಮಾರ್ಬೇಕು ಅಂತ ಇದೀವಿ. 4 ಕೋಟಿಗ? ಹೌದು ಗುರು. ಬಹಳ ವಿಶೇಷವಾಗಿ ಯಾರೆಲ್ಲ ಯಾವಾಗಲೂ ತಲೆ ಹಿಂಗೆ ಅನ್ಕೋತಾ ಇರ್ತೀರ, ತಲೆ ಹಿಂಗೆ ಅನ್ಕೋತಾ ಇರ್ತೀರ. ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗೆ ಅನ್ಕೊಂಡ್ರ ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಸರ್, ಇದ್ದಿ ವರ್ಲ್ಡ್ ಅಲ್ಲಿ ಹೇಳಿ, ನ್ಯೂಮರಾಲಜಿ ಹೇಳಿದೆ, ಅಸ್ಟ್ರಾಲಜಿ ಹೇಳಿದೆ, ಫಾರ್ಮಿಸ್ಟ್ ಹೇಳಿದೆ, ಫೇಸ್ ರೀಡಿಂಗ್ ಹೇಳಿದೆ. ಇದು ಒಂದು ಭಾಗ. ನಮ್ ಲಕ್ಷ್ಮೀ ಸ್ವಾಮೀಜಿ ಅವರು ಕಂಠ ನೋಡ್ಬಿಟ್ಟು ಏನೋ ಭವಿಷ್ಯ ಹೇಳ್ತಾರಂತೆ. ಫುಲ್ ವಿಡಿಯೋ ನೋಡಿ ಆಮೇಲೆ ಏನ್ಸುತ್ತೆ ಕಮೆಂಟ್ ಅಲ್ಲಿ ಹಾಕಿ. ಸರ್, ನನ್ನ ಲೈವ್ ಅಲ್ಲಿ ಫೋನ್ ಮಾಡ್ಬಿಟ್ರೆ ಡೇಟ್ ಆಫ್ ಬರ್ತ್ ಇರಲ್ಲ ಅಂತ ಹೇಳ್ತಾರೆ. ಸರ್, ಒಂದು ಹಾಡು ಹೇಳಿ ಅಂತ ಹೇಳ್ತೀನಿ. ಒಂದು ಹಾಡು ಹೇಳಿ ಅಂತೀನಿ. ಇವತ್ತರೆಗೂ ಡಿಕ್ಷನರಿ ಇಷ್ಟಿಲ್ಲ. ಅದು ಇದೆ. ಎಲ್ಲಿದೆ ಹೇಳಿ? ಇದೆ, ಹೇಳಿ ನೋಡೋಣ. ತುಂಬಾ ಜನ ಕಂಠದಿಂದ ಜ್ಯೋತಿಷ್ಯ ಹೇಳಿರೋರು ಸಾವಿರಾರು. ನನಗೂ ಕಂಠ ಇದೆ, ನಿಮಗೂ ಕಂಠಕ ಇದೆ. ಸಾವಿರಾರು ಜನ. ಸರ್, ಕಂಠಕ ಇದೆ. ಕಂಠಕ ಅಲ್ಲ, ಕಂಠನೇ ಹೇಳ್ತಾ ಇರೋದು. ಕಂಠಕ್ಕೂ ಬಹಳ ವ್ಯತ್ಯಾಸ. ಹೌದು ಸರ್, ವಿಷಕಂಠನ ಇರ್ಬೋದು, ಶ್ರೀಕಂಠನ ಇರ್ಬೋದು. ವಿಷಕಂಠ ಶ್ರೀಕಂಠ ಇಲ್ಲಿ ಆಗ್ತಾ ನಾನು ಕಂಠ ಮಾತಾಡ್ತಾ ಇದ್ದೀನಿ. ಹೌದು, ನಾವು ಗಂಟಾಘೋಷವಾಗಿ ಮಾತಾಡ್ತಿದೀವಿ. ನೀವು ಗಂಟಾಘೋಷವಾಗಾದ್ರೂ ಮಾತಾಡಿ, ಕಂಠಾಘೋಷವಾಗಾದ್ರೂ ಮಾತಾಡಿ. ಕಂಠ ಹೌದು. ತಾವೇನು ತಾವು ಕಂಠಕ. ನಾನು ನೀವು 8ನೇ ನಂಬರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವಾಗ ಯಶ್ ಅವ್ರದ್ದು ಕೂಡ 8ನೇ ನಂಬರು. ಅವರು ಕೂಡ ಸಾಕಷ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ರು. ಈಗ ಪೀಕ್ ಅಲ್ಲಿ ಇದಾರೆ. ಅವ್ರು ಟಾಕ್ಸಿಕ್ ಮೂವಿ ಬರ್ತಿದೆ, ರಾಮಾಯಣ ಮೂವಿ ಬರ್ತಿದೆ. ಸೊ ಹಿಂಗದ್ದಾಗ ಅದು ಅವ್ರಿಗೆ ಸಕ್ಸಸ್ ಅಲ್ವಾ? ನೀವ್ ಹೆಂಗೆ ಹೇಳ್ತೀರಾ? ಅವ್ರು ತುಂಬಾ ಕಷ್ಟ ಪಡ್ತಾರೆ ಜೀವನದಲ್ಲಿ, ಹೇಳಿ. ನೇಮ್ ನಂಬರ್ ಯಶ್ ಅವ್ರ 10 ಬರುತ್ತೆ, ಅವ್ರ ಡೇಟ್ ಆಫ್ ಬರ್ತ್ 8 ಬರುತ್ತೆ. ಅವ್ರ ಮದುವೆ ಡೇಟ್ 6ನೇ ತಾರೀಕು ಇರ್ಬೋದು, 100% 6 ಏನೋ ಇರ್ಬೋದು. ನೋಡಿದ್ರೆ ಅವ್ರ ಸಿನಿಮಾ ಬರ್ತಾರಂತ ಸಿನಿಮಾ ಮತ್ತೆ ರೀಟೇಕ್ ಶೂಟಿಂಗ್ ಮಾಡ್ತಿದ್ದಾರೆ. ಸಿನಿಮಾ ಮುಂದಕ್ಕೆ ಹೋಗ್ತಾ ಇದೆ. ಮತ್ತೆ ಎಲ್ಲೋ ಒಂಥರ 50-50 ಇದೆ. ಪ್ರೋಮೋ ಬಿಟ್ಟಾಗ ಒಂದು ವೈಬ್ರೇಷನ್ ಆಗ್ತಾ ಹೋಗ್ತಾ ಇದೆ. ಏನ್ ಇಷ್ಟ ಆಗಿ 5:30 ಕೂತ್ಕೊಂಡು ಆನ್ ಮಾಡ್ತಾರ ಟಿವಿನ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.
ಏನು ಅನ್ನಿಸ್ತು ಇವಾಗ? ಮೊನ್ನೆ 8 ಸೆಲ್ ಅಂತಿದ್ದೆ, ಎಜುಕೇಷನ್ ಮಿನಿಸ್ಟರ್ ಕೂಡ 26ನೇ ತಾರೀಕಿಗೆ ಹುಟ್ಟಿದ್ದಾರೆ ಅವರು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ತು ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಗುರುಜಿ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗುತ್ತೆ, ಸೊ ಅದಕ್ಕೆ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮಗೆ ಇವಾಗ ಎಷ್ಟು ವರ್ಷ ಶಾಂಭವಿ ಅವರೇ? ಗುರುಜಿ ನಂಗೆ ಪ್ರೆಸೆಂಟ್ 20 ಇಯರ್ಸ್ ಗುರುಜಿ, BSc ಓದ್ತಾ ಇದ್ದಾನೆ. ಓಕೆ, ನನ್ನ ಪ್ರೋಗ್ರಾಮ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಏನಂದೆ ಇನ್ನೊಂದ್ಸಲ? ನಾನು 2 ಇಯರ್ಸ್ ಇಂದನೂ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ, ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ. ಅಂದ್ರೆ ನಮ್ಮ ಮಮ್ಮಿ ಅವ್ರು ನೋಡ್ತಿರ್ತಾರಲ್ಲ ಗುರುಜಿ, ಸೊ ನಮ್ಮ ಮಮ್ಮಿ ನಮ್ ಕುಂಡ್ರಿಸ್ಕೊಂಡೆ ನೋಡ್ತಿರ್ತಾರೆ, ತುಂಬಾ ಕರೆಕ್ಟ್ ಹೇಳ್ತಾರ ನಂಬರ್ಸ್ ಬಗ್ಗೆ ಎಲ್ಲ ಅಂತಂದು ಹೇಳ್ತಿರ್ತಾರೆ. ಅದಕ್ಕೆ ನನ್ನ ನ್ಯೂಮರಾಜ ಬ್ರಹ್ಮ ಮಾತನಾಡುವ ದೇವರು ಅಂತ ತುಂಬಾ ಜನ ಕರೀತಾರೆ. ಕೂತ್ಗಳಲ್ಲಿ ಏನ್ ಹೇಳಿ? ಲವ್ ಮಾಡ್ದೆ. ಮಾತಾಡಲೇ ಬೋಳಿ ಮಗನೇ, ಈಗ ನಿಮ್ಮ ತಲೆ ಹಿಡಿದ್ ನನ್ನ ಮಗನೇ. ಶಾಕ್ ಆದ್ರ ಹೇಳಿದ ತಕ್ಷಣ? ಗುರುಜಿ ಈಗ ಯಾಕೆ ಶಾಕ್ ಆದ್ರೆ? ಅಣ್ಣ ಮಾನ ಮುಚ್ಕೊಳಕ್ ಪುಡ್ಗೋಸಿ ಹುಡುಕ್ತಾ ಇದ್ರೆ ನೀನ್ ಕಾಜಾ ಸಿಕ್ತಂಗ್ ಸಿಕ್ಬಿಟ್ಟೆ ಅಣ್ಣ. ಅಪ್ಪಿ ತಪ್ಪಿ ಮದ್ವೆ ಆದ್ರೂ ಕೂಡ ಬೇರೆ ಕ್ಯಾಸ್ಟ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊತಾರೆ. ಏನೋ ಖುಷಿ ಆಯ್ತಾ? ಅಯ್ಯೋ ತುಂಬಾ ಖುಷಿ ಆಗ್ಬಿಟ್ಟಿದ್ದೀನಿ ಗುರುಜಿ, ಲೈನ್ ಸಿಕ್ಕಿರೋದೇನೆ. ಆಮೇಲೆ ನಾ ಹೇಳಿದ್ಮೇಲೆ ಗುರುಜಿ ಕಲಿಬೇಕು. ಆಸೆ ನಿಮ್ ನೋಡಿದ್ರೆ ನಾನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.